ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಈ ರೀತಿ ರಿಂಗ್ ಬೀಡ್ನ ತೊಗೊಂಡಿದ್ದೀನಿ. ಮತ್ತು ಅದರೊಳಗಡೆ ಹಾಕ್ಕೊಳ್ಳೋದಕ್ಕೆ ರೌಂಡ್ ಶೇಪ್ ಬೀಡ್ನ ತೊಗೊಂಡಿದ್ದೀನಿ. ನಿಡಲ್ ನಂಬರ್ 7 ತೊಗೊಂಡಿದ್ದೀನಿ ಫ್ರೆಂಡ್ಸ್. 6 ಎಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು ಹೊಸ ರೀತಿಯ ಕ್ರೋಶಾ ಕುಚ್ಚು ಡಿಸೈನು. ಫಸ್ಟು ರಿಂಗಿಗೆ ನಾವು ಆರ್ಚನ್ನು ಮಾಡಿಕೊಂಡು ನಂತರ ಸೀರೆಗಳಿಗೆ ಅಟ್ಯಾಚ್ ಮಾಡೋದು. ಯಾವಾಗಲೂ ನಾವು ರಿಂಗ್ ಬೀಡ್ನ ಹಾಕಬೇಕಿದ್ರೆ ಬರೀ ರಿಂಗಿಗೆ ವರ್ಕ್ ಮಾಡಿಕೊಂಡು ನಂತರ ಮತ್ತೆ ಒಂದು ಬೀಡ್ನ ಹಾಕ್ಕೊಳ್ತೀವಿ. ನಾನಿವತ್ತು ರಿಂಗ್ ಮತ್ತು ಅದರೊಳಗಡೆ ರೌಂಡ್ ಶೇಪ್ ಬೀಡ್ನ ಹಾಕ್ಕೊಂಡು ಒಟ್ಟಿಗೆ ಥ್ರೆಡ್ ಒಳಗಡೆ ಹಾಕ್ಕೊಂಡು ಆರ್ಚನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಥ್ರೆಡ್ ಒಳಗಡೆ ರಿಂಗ್ ಬೀಡ್ ಮತ್ತು ರೌಂಡ್ ಶೇಪ್ ಬೀಡ್ನ ಎರಡನ್ನೂ ಕೂಡ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಹಿಂದೆ ಥ್ರೆಡ್ ಇರುತ್ತಲ್ವ, ಸ್ವಲ್ಪ ಗ್ರಿಪ್ ಸಿಗೋ ಹಾಗೆ ಹಿಡಿದು ಹಿಂದೆ ಹೇಳ್ಕೊಳ್ಳಿ. ಅದನ್ನು ನಾವು ವರ್ಕ್ ಮಾಡಬೇಕಿದ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ವರ್ಕ್ ಮಾಡ್ಕೊಳ್ತಾ ಅಂದರೆ ಕಂಬ ಮಾಡ್ತಾ ಹೋಗ್ಬೋದು. ನಾನು ಬೀಡ್ ಲಾಕ್ ಮಾಡಿಕೊಂಡೆ. ಈ ರೀತಿ ಬೀಡ್ ಲಾಕ್ ಆದಮೇಲೆ ಆ ರಿಂಗ್ ಒಳಗಡೆ ಒಂದು ಸಲ ನಿಡಲ್ನ ಹಾಕಿ ಬೀಡ್ ಲಾಕ್ ಮಾಡಬೇಕು. ಈ ರೀತಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿದಾಗ ನಮಗೆ ಟೈಟ್ ಆಗುತ್ತೆ, ಸ್ವಲ್ಪ ಗ್ರಿಪ್ ಸಿಗುತ್ತೆ ಇಟ್ಕೊಳ್ಳೋದಕ್ಕೆ. ಈ ರೀತಿ ಒಂದು ಸಲ ಲಾಕ್ ಮಾಡಿಕೊಂಡೆ. ಬೀಡ್ ಲಾಕ್ ಆದಮೇಲೆ ರಿಂಗ್ ಒಳಗಡೆ ಒಂದು ಸಲ ಲಾಕ್ ಮಾಡ್ಕೊಂಡು ಇವಾಗ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ ರಿಂಗ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿದ್ರೆ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶಾ ಕಂಬ ಮಾಡ್ತಾಯಿದ್ದೀನಿ. ಆ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಕಂಬಗಳನ್ನ ಮಾಡಬೇಕು. ಇಲ್ಲಿ ನಾವು ಬೀಡ್ ಲಾಕ್ ಮಾಡಿರೋದು ಅರ್ಧ ಭಾಗ ಇದೆಯಲ್ವಾ, ಅಲ್ಲಿ ಕವರ್ ಮಾಡ್ಕೊಳ್ತಾ ಬರಬೇಕು ಡಬಲ್ ಕ್ರೋಶಾ ಕಂಬಗಳನ್ನ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬ. ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ, ಆರ್ಚ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಷ್ಟು ಕಂಬ ಬರುತ್ತೆ ಅಂತ ಹೇಳ್ತೀನಿ. ಪೂರ್ತಿ ಹಾಕ್ಕೊಳ್ಬೇಕು. ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ನಾವು ಈ ರೀತಿ ಬೀಡ್ ಲಾಕ್ ಮಾಡೋದ್ರಿಂದ ಬೀಡ್ಸ್ ಏನಿದೆ ಅದು ಸೀರೆಗೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಬಿದ್ದೋಗೋ ಅನ್ನೋ ಭಯ ಇರೋದಿಲ್ಲ. ಗಮ್ ಹಾಕಿದ್ರೂ ಕೂಡ ಕೆಲವೊಂದು ಸಲ ಅದು ಬೀಡ್ಸ್ಗಳು ಬಿದ್ದೋಗುತ್ತೆ, ರಿಂಗ್ ಬೀಡ್ ಒಳಗಡೆ ಹಾಕಿರುವಂಥ ಮಣಿಗಳು. ಈ ರೀತಿ ಮಾಡೋದ್ರಿಂದ ಬಿದ್ದೋಗೋದಿಲ್ಲ. ನಾನಿಲ್ಲಿ ಒಟ್ಟು 10 ಕಂಬ ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ 2 ಚೈನು ಸೇರಿದ್ರೆ 10 ಕಂಬ ಮಾಡ್ಕೊಂಡಿದ್ದೀನಿ. ಮತ್ತು ಈ ಸೈಡು ಕೂಡ ಅಂದರೆ ಇನ್ನರ್ಧ ಭಾಗ ರಿಂಗ್ ಇರುತ್ತಲ್ಲ, ಅಲ್ಲೂ ಕೂಡ ನಾವು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ನಾವು ಹಿಂದೆಯಿಂದ ಸ್ವಲ್ಪ ಥ್ರೆಡ್ ಬಿಟ್ಟಿರ್ತೀವಲ್ಲ ಬೀಡ್ ಲಾಕ್ ಮಾಡಬೇಕಿದ್ರೆ, ಆ ಥ್ರೆಡನ್ನು ಅದ್ರ ಜೊತೆಗೇ ಸೇರಿಸ್ಕೊಂಡಂಗೆ ಡಬಲ್ ಕ್ರೋಶಾ ಕಂಬ ಮಾಡ್ತಾ ಹೋಗಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬ ಮಾಡಬೇಕು. ಸ್ವಲ್ಪ ಥ್ರೆಡ್ ಬಿಟ್ಟಿರ್ತೀವಲ್ಲ ಅದನ್ನು ಆ ರಿಂಗ್ ಹಿಂದೆ ನಾವು ಸ್ವಲ್ಪ ಅಂದರೆ 1-2 ಕಂಬ ಮಾಡೋವರೆಗೂ ಇಟ್ಕೊಂಡು ನಿಡಲ್ನ ಹಾಕಿ ಈ ಸೈಡಿಂದ ಥ್ರೆಡನ್ನು ತಂದು ಕಂಬನ ಮಾಡಬೇಕು. ಹಿಂದೆ ಥ್ರೆಡ್ಡು ಪಾಸ್ ಆಗ್ತಾ ಬರ್ತಿರುತ್ತೆ, ಅದು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದು. ನಾನು ಈ ಸೈಡು ಕೂಡ 10 ಕಂಬ ಮಾಡಿದ್ದೀನಿ. ಒಟ್ಟು ಒಂದು ರಿಂಗಿಗೆ 20 ಕಂಬ ಆದರೆ ಸಾಕು. ಅಂದರೆ ಈ ಸೈಜ್ ರಿಂಗಿಗೆ 20 ಕಂಬ ಆದರೆ ಸಾಕಾಗುತ್ತೆ. ಇದಕ್ಕಿಂತ ಬಿಗ್ ಸೈಜ್ ಆದರೆ ನೀವು ಕಂಬಗಳನ್ನ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲೇನು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು. ಇಲ್ಲೊಂದು ಸ್ಲಿಪ್ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಡಲ್ ಹಿಂದೆ ಇರುವಂಥ ಥ್ರೆಡ್ ಒಳಗಡೆ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಸ್ಲಿಪ್ ನಾಟನ್ನು ಹಾಕ್ಕೊಂಡೆ. ರೌಂಡ್ ಶೇಪಲ್ಲಿ ಡಬಲ್ ಕ್ರೋಶಾ ಕಂಬ ಬಂದಿದೆ. ಇವಾಗ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಫಸ್ಟ್ ಕಂಬದ ಮೇಲೆ ಲೂಪ್ ಇರುತ್ತೆ ಇಲ್ಲಿ ಅದ್ರ ಪಕ್ಕದಲ್ಲೇ ಫಸ್ಟ್ ಕಂಬದ ಮೇಲೆ ಲೂಪ್ ಇರುತ್ತಲ್ವ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶಾ ಕಂಬ ಮಾಡಿಕೊಂಡೆ. ಇವಾಗ ಮತ್ತೆ ನಾನು 2 ಚೈನ್ನ ಹಾಕ್ಕೊಳ್ತಿದ್ದೀನಿ. 1 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು
ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 3 ಲೂಪ್ ಇರುತ್ತೆ. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. 2 ಚೈನ್ನ ಹಾಕೊಂಡ್ಮೇಲೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಥ್ರೆಡನ್ನು ತರಬೇಕು. ಥ್ರೆಡನ್ನು ಮೇಲೆ ತಂದರೆ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ಲೂಪಿಂದ ಒಂದು ಮತ್ತು 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ. ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು 2ನೇ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಇವಾಗ ಮಾಡ್ತಾ ಇರೋದು 3ನೇ ಡಬಲ್ ಕ್ರೋಶೆ ಕಂಬ, 4ನೇ ಡಬಲ್ ಕ್ರೋಶೆ ಕಂಬ, 5ನೇ ಡಬಲ್ ಕ್ರೋಶೆ ಕಂಬ, 6ನೇ ಡಬಲ್ ಕ್ರೋಶೆ ಕಂಬ, 7ನೇ ಡಬಲ್ ಕ್ರೋಶೆ ಕಂಬ. ಒಟ್ಟು ನಾನು 7 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನಂತರ ಲಾಕ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ 2 ಚೈನ್ ಸೇರಿದ್ರೆ ಒಟ್ಟು 8 ಕಂಬ ಇರುತ್ತೆ. ಇಲ್ಲಿ ಅದೇ ಪ್ಲೇಸಲ್ಲಿ ಮಾಡಬಾರ್ದು, ಸೆಕೆಂಡ್ ಕಂಬದ ಮೇಲೆ ಲಾಕ್ ಮಾಡಬೇಕು. ನಾವೇನು 2 ಚೈನ್ನ ಹಾಕ್ಕೊಂಡು ಕಂಬ ಮಾಡ್ಕೊಂಡ್ವಲ್ಲ ಆ ಕಂಬದ ಮೇಲೆ ಮಾಡೋ ಹಾಗಿಲ್ಲ, ಅದರ ಪಕ್ಕದ ಕಂಬದ ಮೇಲೆ ಅದರ ಪಕ್ಕದ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಈ ರೀತಿ ಒಂದು ಸ್ಲ್ಯಾಟಿಂಗ್ ಆದ ಆರ್ಚ್ ಕ್ರಿಯೇಟ್ ಆಗುತ್ತೆ. ಮತ್ತು ನಾನು 3 ಚೈನ್ನ ಹಾಕ್ಕೊಳ್ತಿದ್ದೀನಿ. 3 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ, ಅಂದರೆ ಪಕ್ಕದ ಕಂಬದ ಮೇಲೆ ಹಾಕಬೇಕು, ಸೇಮ್ ಪ್ಲೇಸಲ್ಲ, ಅದ್ರ ಪಕ್ಕದ ಕಂಬದ ಮೇಲೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್, 2 ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆ ನೀಡಲ್ನ ಹಾಕಿ, ಅಂದರೆ 2 ಕಂಬದ ಮಧ್ಯದಿಂದ, ಅಂದರೆ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬಗಳನ್ನ ಮಾಡ್ತಾಯಿದ್ದೀನಿ. ನಾವು ಇಲ್ಲೂ ಕೂಡ 7 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ನೀವು ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ, ಅಂದರೆ ಸ್ಟಾರ್ಟಿಂಗ್ ಒಂದು ಆರ್ಚ್ ಮಾಡಿದ್ನಲ್ಲ, ಮಿನಿ ಆರ್ಚ್ ರೀತಿ ಮಾಡಿದ್ನಲ್ವ, ಅದರಲ್ಲಿ 7 ಕಂಬ ಮಾಡಿದ್ದೆ. ಅಲ್ಲೇನಾದರೂ ನೀವು 8 ಕಂಬ ಮಾಡಿದರೆ ಇಲ್ಲೂ ಕೂಡ 8 ಕಂಬಗಳನ್ನ ಮಾಡ್ಕೊಳ್ಳಿ. ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಸಮವಾಗಿ ಹಾಕಬೇಕು. ಇಲ್ಲಿ 3 ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್. 3ರಲ್ಲೂ ಕೂಡ 7 ಕಂಬಗಳಿರಬೇಕು. ಅಂದರೆ 2 ಚೈನ್ನ ಹಾಕ್ಕೊಂಡು 7 ಕಂಬನ ಮಾಡಬೇಕು. 7 ಕಂಬ ಆದಮೇಲೆ ನೆಕ್ಸ್ಟ್ ಅದ್ರ ಪಕ್ಕದ ಲೂಪಲ್ಲಿ ಹೋಗಿ ಲಾಕ್ ಮಾಡಬೇಕು. ಮತ್ತು ನಾನು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು, ಅದರ ಪಕ್ಕದ ಲೂಪಲ್ಲಿ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 3 ಚೈನ್, ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಲೂಪಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಒಂದೇ ಲೂಪಲ್ಲಿ ಕಂಬ ಮಾಡ್ಕೊಳ್ಳೋ ಹಾಗಿಲ್ಲ, ಅದರ ಪಕ್ಕದ ಲೂಪಲ್ಲಿ ಕಂಬ ಮಾಡಿ 2 ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ, ಅಂದರೆ ಡಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ನಾವು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಈ ರೀತಿ ಮಾಡಬೇಕಿದ್ರೆ ನೀವು ಬೀಡನ್ನ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡೋದಕ್ಕೆ ಶುರು ಮಾಡ್ಬೋದು. ಅದು ಇನ್ನೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹೆಚ್ಚಾಗಿ ಬೀಡ್ಸ್ಗಳು ಬೇಡ ಅಂತ ನಾನು ಈ ರೀತಿ ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ 7 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು, ಕಷ್ಟ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. 7 ಕಂಬ ಆದಮೇಲೆ ನೆಕ್ಸ್ಟ್ ಲೂಪಲ್ಲಿ ಲಾಕ್ ಮಾಡಬೇಕು, ಅದ್ರ ಪಕ್ಕದ ಲೂಪಲ್ಲಿ ಲಾಕ್ ಮಾಡಬೇಕು. ನಾನಿಲ್ಲಿ 3 ಪೆಟಲ್ಸ್ ಇರುವಂಥ ಈ ರೀತಿ ಆರ್ಚನ್ನು ಮಾಡ್ಕೊಂಡಿದ್ದೀನಿ.
ಇದ್ರ ಜೊತೆಗೆ ಇನ್ನೊಂದು ಪೆಟಲ್ಸ್ ಮಾಡ್ಬೋದು ಅಥವಾ 5 ಪೆಟಲ್ಸ್ ಬರೋಗಾದರೂ ಮಾಡ್ಬೋದು. 1 ಅಥವಾ 2 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಚೈನೇ ಸಾಕು ಫ್ರೆಂಡ್ಸ್, ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಲ್ವ, ಹಾಗಾಗಿ ಗಂಟಾಗಬಾರ್ದು ಅಂತ 1 ಚೈನಿಗೆ ನಾನು ಅಂದರೆ 2 ಚೈನ್ ಹಾಕಿದ್ದೆ. 1 ಚೈನ್ ಬಿಚ್ಚಿ 1 ಚೈನೇ ಸಾಕು ಅಂತ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲನ್ನು ನಮ್ಮ ಸೈಡ್ ಹೇಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ. ಈ ರೀತಿ ಆರ್ಚ್ ಕ್ರಿಯೇಟ್ ಆಗುತ್ತೆ. ನಾನಿಲ್ಲಿ 3 ಪೆಟಲ್ಸ್ ಮಾಡಿದ್ದೀನಲ್ವ, 3 ಪೆಟಲ್ಸಲ್ಲೂ ಕೂಡ ನೀವು ಬೀಡನ್ನ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾವು ಹಾಕಿರುವಂಥ ಗಂಟು ಸ್ವಲ್ಪ ಇದೆ, ಅದನ್ನು ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಈ ರೀತಿ ನೀಟಾಗಿ ಆರ್ಚ್ ಬರುತ್ತೆ. ಮತ್ತು ಆರ್ಚ್ ಮಾಡಬೇಕಿದ್ರೆ ನಾನು ಬೀಡನ್ನ ಹಾಕ್ಕೊಂಡಿದ್ದೀನಿ. ಮತ್ತೆ ಬೀಡನ್ನ ಹಾಕಿ ಗಮ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಿಂದೆ ಸ್ವಲ್ಪ ಗಮ್ ಹಾಕಿ, ಅಂದರೆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಿದ್ದೀನಿ. ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕೊನೆಯಲ್ಲಿ ಥ್ರೆಡನ್ನು ಕಟ್ ಮಾಡಿದ್ವಲ್ಲ, ಅದಕ್ಕೂ ಕೂಡ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಿದ್ದೀನಿ. ಸ್ವಲ್ಪನೇ ಸಾಕು. ಈ ರೀತಿ ಅಂಟಿಸಿ ಎಕ್ಸ್ಟ್ರಾ ಥ್ರೆಡ್ ಏನಿದ್ರೆ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಅಂಟಿಸ್ಕೊಂಡು, ಇಲ್ಲಿ ಸ್ವಲ್ಪ ಉದ್ದನೇ ಬಿಟ್ಟಿದೆ ಥ್ರೆಡ್, ಹಾಗಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ಈ ರೀತಿ ನೀಟಾಗಿ ಅಂಟಿಸ್ಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಗಂಟು ಯಾವುದು ಕಾಣಿಸೋದಿಲ್ಲ ಗಮ್ ಹಾಕಿ ಅಂಟಿಸಿದ್ಮೇಲೆ. ಆರ್ಚ್ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಆರ್ಚ್ಗಳನ್ನ ಒಂದು ಸೀರೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಸುಮಾರು ನಾನು ಹಾಕಿರೋದು ಒಂದು 20 ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸೀರೆಗೆ. ಸೊ ಆಲ್ರೆಡಿ ಸ್ವಲ್ಪ ಅಟ್ಯಾಚ್ ಮಾಡಿದ್ದೆ, ಹಾಗಾಗಿ ಕೊನೆಯಲ್ಲಿ ಆರ್ಚ್ ವಿಡಿಯೋನ ಮಾಡ್ಕೊಂಡಿದ್ದು. ಈ ರೀತಿ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು, ಸೀರೆ ಬಂದು ನವಿಲ್ ಬ್ಲೂ ಕಲರ್ ಇದೆ, ಸ್ವಲ್ಪ ಪರ್ಪಲ್ಲು ಕಾಣಿಸ್ತಿದೆ, ಲೈಟ್ ಬೆಳಕಿಗೆ ಈ ರೀತಿ ಕಾಣಿಸ್ತಿದೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 2.5 ಇಂಚಷ್ಟು ಗ್ಯಾಪ್ ಕೊಟ್ಟು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತುಂಬ ಹತ್ರ ಬೇಕು ಅಂದರೂ ಕೂಡ ನೀವು ಅಟ್ಯಾಚ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸೀರೆಯಲ್ಲೇ ಲೈನ್ ಬಂದಿರುತ್ತಲ್ವ, ಆ ಲೈನ್ ಮೇಲೆ ಒಂದೊಂದು ಆರ್ಚ್ಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹ್ಯಾಂಗಿಂಗ್ಸ್ ಥರ ಕಾಣಿಸುತ್ತೆ. ಒಂದು ಬೀಡನ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಮಾರ್ಕಲ್ಲೇ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ಕೇಲಲ್ಲಿ ಅಥವಾ ಟೇಪಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಆರ್ಚೆಲ್ಲನೂ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು. ಒಂದು ಸೀರೆಗೆ 20 ಅಥವಾ 22 ಆದರೂ ಸಾಕಾಗುತ್ತೆ. ನಾನಿಲ್ಲಿ ಕಾಟನ್ ಥ್ರೆಡ್ಡಿಗೆ ಒಂದು ಸೂಜಿನ ಹಾಕ್ಕೊಂಡು ಹಿಂದೆ ಗಂಟು ಹಾಕ್ಕೊಂಡಿದ್ದೀನಿ. 2 ಎಳೆ ದಾರ ತಗೊಂಡಿದ್ದೀನಿ. ಕೆಳಗಡೆಯಿಂದ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಾಪರ್ ಬೀಡ್ಸನ್ನು ತಗೊಂಡಿದ್ದೀನಿ. ಸೊ ಸೀರೆಯಲ್ಲಿ ಫ್ಲವರ್ಗಳಿದೆಯಲ್ವ, ಅದು ಕಾಪರ್ ಜರಿ ಥರ ಇದೆ ಕಲರ್, ಹಾಗಾಗಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಂಡು ನಂತರ ಇದ್ರ ಜೊತೆಗೇ ಒಂದು ಆರ್ಚನ್ನು ಕೂಡ ಹಾಕ್ಕೊಳ್ತೀನಿ. ಬೀಡ್ ಬೇಡ ಅಂದರೆ ಹಾಗೇನೂ ಅಟ್ಯಾಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಆರ್ಚು ಕೂಡ ಅಷ್ಟೇ, ಇನ್ನೂ ಗ್ರ್ಯಾಂಡಾಗಿ ಆರ್ಚನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಅಂದರೆ ಬೀಡನ್ನ ಹಾಕ್ಕೊಂಡು ನೀವು ಆರ್ಚನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಸಿಂಪಲಾಗಿ ಈ ರೀತಿ 3 ಪೆಟಲ್ಸ್ ಇರುವಂಥ ಫ್ಲವರ್ನ ಮಾಡ್ಕೊಂಡಿದ್ದೀನಿ. ಇದ್ರ ಮಧ್ಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ನಂತರ ಏನಿದೆ ಇಲ್ಲಿ ಆರ್ಚ್ ಏನಿದೆ ಮೇಲ್ಭಾಗದಲ್ಲಿ, ಈ ರಿಂಗ್ ಮಧ್ಯದಲ್ಲಿ ಈ ರೀತಿ ಹಿಂದೆಯಿಂದ ನೀಡಲ್ನ ಹಾಕ್ಕೊಂಡು ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ತಗೊಳ್ಳಿ. ಒಂದು ಸೈಡ್ ಬಂದುಬಿಡುತ್ತೆ. ಕರೆಕ್ಟಾಗಿ ಮಧ್ಯದಲ್ಲಿ ಇರುವಂಥ ಲೂಪಿಗೆ ಈ ರೀತಿ ನೀಡಲ್ನ ಹಾಕಿ ಅದನ್ನು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಒಳಗಡೆ ಈ ರೀತಿ ಪಾಸ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಒಳಗಡೆ ನಾವು ನೀಡಲ್ನ ಮೇಲೆ ತಗೊಂಡೋಗ್ಬೇಕು. ಈ ರೀತಿ ಸ್ವಲ್ಪ ಮೇಲೆ ತಗೊಂಡು ಮತ್ತೆ ಕೆಳಗಡೆ ಹಾಕ್ತಾ ಇದ್ದೀನಿ. ಅಂದರೆ ಥ್ರೆಡ್ ಕಾಣಿಸ್ಬಾರ್ದಲ್ವ, ಹಾಗಾಗಿ ಹಿಂದೆ ತಗೊಂಡು ಹೋಗ್ತಿದ್ದೀನಿ. ಬೀಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಮತ್ತೆ ಬಟ್ಟೆ ಮೇಲಿಂದ ಕೆಳಗಡೆ ತಗೊಂಡೋದೆ ಈ ರೀತಿ ಅಟ್ಯಾಚ್ ಆಗುತ್ತೆ. ಹಿಂದೆ ನಾವು ನಾಟ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಸಿಂಪಲ್ಲಾಗಿ ಗಂಟು ಹಾಕ್ಕೊಳ್ಬೋದು. ಸೊ ನಾನು ಗಂಟು ಹಾಕ್ಕೊಂಡೇ ಅಟ್ಯಾಚ್ ಮಾಡಿರೋದ್ರಿಂದ ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈ ಥ್ರೆಡ್ ಸ್ವಲ್ಪ ಗಟ್ಟಿನೇ ಇದೆ, ಹಾಗಾಗಿ ಗಮ್ಮಕ್ಕೂ ಕೂಡ ಅಂಟಿಸ್ಕೊಳ್ಬೋದು.
ಏನು ಬಿಚ್ಚೋಗೋದಿಲ್ಲ. ಒಂದೆರಡು ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಥ್ರೆಡನ್ನು ತಗೊಳ್ಬೇಕಿದ್ರೆ ಸೀರೆ ಕಲರ್ ಥ್ರೆಡನ್ನೇ ತಗೊಳ್ಳಿ. ಎರಡು ಸಲ ಗಂಟು ಹಾಕ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಆ ಥ್ರೆಡ್ ಏನೂ ಅಷ್ಟೊಂದು ಕಾಣೋದಿಲ್ಲ. ಈ ರೀತಿ ಆರ್ಚನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನಾನಿಲ್ಲಿ ಈ ಲೈನ್ ನೇರವಾಗಿ ಹಾಕ್ತಿರೋದ್ರಿಂದ ಏನೂ ಮಾರ್ಕ್ ಮಾಡ್ಕೊಂಡಿಲ್ಲ. ಪ್ಲೇನ್ ಇದ್ದರೆ ಸೀರೆಯಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ. ಸೀರೆಗೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಕುಚ್ಚು ಬೇಡ ಅನ್ನೋರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು, ಹಾಕಿಸ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಮತ್ತು ಪ್ರೈಸ್ ಬಂದು ಇದಕ್ಕೆ ಒಂದು 900 ಅರೌಂಡ್ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಸಿ ಇದ್ದರೂ ಕೂಡ ನಾವು ಆರ್ಚ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ರಿಂಗಿಗೆ. ಮತ್ತು ಈ ಬೀಡ್ಸ್ ಏನು ಹಾಕಿದ್ದೀನಲ್ವ, ಅದು ಎಣಿಬೇಕಿದ್ರೆ ಹಾಕ್ಕೊಂಡಿರೋದ್ರಿಂದ ಅದೇನು ಬಿದ್ದೋಗೋದಿಲ್ಲ. ಮತ್ತು ಗಮ್ಮಾಕು ಕೂಡ ಅಂಟಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.